ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೆಮೊರೈಸ್ ಟಾಕ್. ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ನಾವು ಪ್ರಾರ್ಥನಾ ಕವಿತೆಯನ್ನು ಸ್ಟಡಿ ಮಾಡಿದ್ದೇವೆ. ಇವತ್ತಿನ ಈ ವಿಡಿಯೋದಲ್ಲಿ ಅದರ ಕ್ವಶನ್ ಆನ್ಸರ್ ಅನ್ನು ನೋಡ್ತಾ ಹೋಗೋಣ. ಏಕ್ ವಾಕ್ಯ में उत्तर लिखिए. फर्स्ट क्वेश्चन, बीती बातों इसका मतलब क्या है? गुजारी हुई बीती बात को ಭೂಲ್ ಜಾನಾ ಅಂದ್ರೆ ಹಾಗೆ ಹೋದ ವಿಷಯ, ಇದರ ಅರ್ಥ ಎಂತ? ಹಾಗೆ ಹೋದ ವಿಷಯವನ್ನು ಮರೆತು ಬಿಡುವುದು. ಸೆಕೆಂಡ್ ಕ್ವಶನ್, ಹಮೇ कैसे रहना चाहिए? हमें सबके साथ मिलजुल कर रहना चाहिए. ನಾವು ಹೇಗೆ ಬಾಳ್ಬೇಕು? ನಮ್ಮ ಜೀವನದಲ್ಲಿ ಎಲ್ಲರ ಜೊತೆಗೂಡಿ ಬಾಳ್ಬೇಕು. ಮೂರನೇ ಪ್ರಶ್ನೆ, ಹಠ್ छोड़कर हमें किसे अपनाना चाहिए? ಹಠ್ छोड़कर हमें सद्भावना के नियमों को अपनाना चाहिए. ಹಠವನ್ನು ಬಿಟ್ಟು ನಾವು ಯಾವುದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು? ಹಠವನ್ನು ಬಿಟ್ಟು ನಮ್ಮ ಜೀವನದಲ್ಲಿ ಒಳ್ಳೆಯ ಭಾವನೆಯನ್ನು, ಸದ್ಭಾವನಾ ಅಂದ್ರೆ ಒಳ್ಳೆಯ ಭಾವನೆಯ ನಿಯಮವನ್ನು ನಾವು ಅಳವಡಿಸಿಕೊಳ್ಬೇಕು. ನಾಲ್ಕನೇ ಪ್ರಶ್ನೆ, छोटे बड़ों को मिलकर क्या करना चाहिए? छोटे बड़ों को मिलकर गिरे हुए को तुरंत उठाना चाहिए. ಚಿಕ್ಕವರು ದೊಡ್ಡವರು ಎಲ್ಲರ ಜೊತೆಗೂಡಿ ಏನ್ ಮಾಡ್ಬೇಕು? ಚಿಕ್ಕವರು ದೊಡ್ಡವರು ಎಲ್ಲರ ಜೊತೆಗೂಡಿ ಯಾರು ಬಿತ್ತಿದ್ದಾರೆ, ತಮ್ಮ ಜೀವನದಲ್ಲಿ ಸೋತು ಹೋಗಿದ್ದಾರೆ, ಅವರನ್ನು ಮೇಲಕ್ಕೆತ್ತಬೇಕು. ಐದನೇ ಪ್ರಶ್ನೆ, ಹಮೇ ಕಿಸ್ ಪರ್ ಬಲಿ ಬಲಿ ಜಾನಾ ಚಾಹಿಯೆ? ಹಮೇ ಮಾತೃಭೂಮಿ ಪರ್ ಬಲಿ ಬಲಿ ಜಾನಾ ಚಾಹಿಯೆ. ನಾವು ಯಾರ ಮುಂದೆ ಕೈಬೇಡಿ ಪ್ರಾರ್ಥನೆ ಮಾಡಬೇಕು? ನಾವು ಮಾತೃಭೂಮಿಯ ಮುಂದೆ ಕೈಬೇಡಿ ಪ್ರಾರ್ಥನೆ ಮಾಡಬೇಕು. ಆರನೇ ಪ್ರಶ್ನೆ, ಭಗವಾನ್ से हमें क्या मांगना चाहिए? भगवान से सद्बुद्धि और वे किसी का अपमान ना करे ऐसी मति देने की मांगना चाहिए. ನಾವು ದೇವರ ಹತ್ರ ಏನು ಪ್ರಾರ್ಥನೆ ಮಾಡಬೇಕು? ದೇವರೇ, ನಮಗೆ ಇನ್ನೊಬ್ಬರನ್ನು ಅಪಮಾನ ಮಾಡದೇ ಇರುವ ಹಾಗೆ ಒಳ್ಳೆಯ ಬುದ್ಧಿ ಕೊಡು ಅಂತ ಪ್ರಾರ್ಥನೆ ಮಾಡಬೇಕು. ನೆಕ್ಸ್ಟ್, 2-3 वाक्यों में उत्तर लिखिए. ಮೊದಲನೇ ಪ್ರಶ್ನೆ, ಏಕ್ ರಹೆ ಸದ್ಭಾವ್ ರಖೆ ಹಮ್ ಇಸ್ ಪರ್ ಆಪ್ ಕ್ಯಾ ಸೋಚ್ತೆ ಹೇ? ಎಲ್ಲರೂ ಒಳ್ಳೆಯ ಭಾವನೆಯನ್ನು ಹೊಂದಿರಬೇಕು, ಈ ವಿಷಯದಲ್ಲಿ ನಮ್ಮ ಯೋಚನೆ ಏನು ಅಂತ ಕ್ವಶನ್ ಕೇಳಿದ್ದಾರೆ. भिन्न भिन्न धर्मों रीति रिवाजों को मनाने वाले लोगों के साथ प्रेम से रहना चाहिए. विविधता में एकता की हमारे देश की पहचान है. बिना सद्भाव के यह देश एक नहीं रह सकता. इसलिए आपसी सद्भाव जरूरी है ಏನಂತ ಹೇಳಿದ್ದಾರೆ. ಭಿನ್ನ ಭಿನ್ನ ಧರ್ಮ, ಜಾತಿ, ಮತ, ಭಿನ್ನ ಭಿನ್ನ ಆಚರಣೆ ಮಾಡುವವರು ನಮ್ಮ ದೇಶದಲ್ಲಿದ್ದಾರೆ. ಅವರೆಲ್ಲರೂ ಒಟ್ಟುಗೂಡಿ ಬಾಳ್ಬೇಕು. ವಿವಿಧತಾ ಮೇ ಏಕ್ತಿ ಕಿ ಹಮಾರೆ ದೇಶ್ ಕಿ ಪಹಚಾನ್ ಹೈ. ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವ ದೇಶ ನಮ್ಮದಾಗಿದೆ. ಬಿನಾ ಸದ್ಭಾವ್ ಕೆ ಯಹ ದೇಶ್ ಏಕ್ ನಹಿ ರಹ ಸಕ್ತಾ. ಒಳ್ಳೆಯ ಭಾವನೆ ಇಲ್ಲದೆ ನಮ್ಮ ದೇಶದಲ್ಲಿ ನಾವು ಒಂದುಗೂಡಿ ಬಾಳಲು ಸಾಧ್ಯವಿಲ್ಲ. ಇಸ್ಲಿಯೇ ಆಪ್ಸಿ ಸದ್ಭಾವ್ ಜರೂರಿ ಹೈ. ಇದಕ್ಕಾಗಿ ಒಬ್ಬರಿಗೊಬ್ಬರು ಒಳ್ಳೆಯ ಭಾವನೆಯಿಂದ ಜೀವಿಸಬೇಕು. ಎರಡನೇ ಪ್ರಶ್ನೆ, ಗಿರೆ ಹುಯೆ ಕೋ ತುರಂತ್ ಉಠಾಯೆ. ಗಿರೆ ಹುಯೆ का क्या अर्थ है? उसे कैसे उठाना चाहिए? समाज में बहुत से लोग पिछड़ जाते हैं, विकास यात्रा में पीछे रह जाते हैं. हमें उनकी सहायता करनी चाहिए. निर्बल लोगों की मदद करना हमारा कर्तव्य होना चाहिए. यही गिरे हुए का अर्थ है. उनकी सहायता करके ऊपर उठाना चाहिए. गिरे हुए को तुरंत उठाए, ಇದರ ಅರ್ಥ ಎಂತ? ಗಿರೆ ಹುಯೆ ಕಾ ಅರ್ಥ ಎಂತ ಅಂತ ಕೇಳಿದ್ದಾರೆ. ಸಮಾಜ್ ಮೇ ಬಹುತ್ ಸೆ ಲೋಗ್ ಪಿಛಡ್ ಜಾತೆ ಹೇ. ಸಮಾಜದಲ್ಲಿ ತುಂಬಾ ಮಂದಿ ತಮ್ಮ ಜೀವನದಲ್ಲಿ ಸೋತು ಹೋಗಿದ್ದಾರೆ, ಕಷ್ಟದಲ್ಲಿದ್ದಾರೆ. ಅವರನ್ನು ಮೇಲಕ್ಕೆತ್ತಬೇಕು, ಅವರಿಗೆ ಸಹಾಯ ಮಾಡಬೇಕು. ಇದೇ ನಮ್ಮ ಜೀವನದ ಗುರಿಯಾಗಿದೆ. ಗಿರೆ ಹುಯೆ ಕೋ ತುರಂತ್ ಉಠಾನಾ ಮತ್ಲಬ್ ಉನ್ಕಿ ಸಹಾಯತಾ ಕರ್ಕೆ ऊपर उठाना चाहिए. उसे कैसे उठाना चाहिए? उनकी सहायता करके ಅವರ ಸಹಾಯ ಮಾಡಿ ಅವರನ್ನು ಮೇಲಕ್ಕೆತ್ತಬೇಕು. हट छोड़े संयम अपनाए, इस वाक्य से क्या अर्थ प्रकट होता है? ಹಠವನ್ನು ಬಿಟ್ಟು ಶಾಂತಿಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಇದರ ಅರ್ಥ ಎಂತ? छोटी छोटी बातों के लिए झगड़ा नहीं करना चाहिए. ಚಿಕ್ಕ ಚಿಕ್ಕ ವಿಷಯಕ್ಕೆ ಜಗಳವನ್ನು ಮಾಡಬಾರದು. हट करने से किसी भी समस्या का समाधान नहीं निकलता है. ಹಠ ಮಾಡುವುದರಿಂದ ಯಾವುದೇ ಸಮಸ್ಯೆಗೆ ಪರಿಹಾರ ಸಿಗುವುದಿಲ್ಲ. फल स्वरूप समाज में ದ್ವೇಷ ಭಾವನಾ बढ़ती है, इसलिए हमें ಸಂಯಮ रखना चाहिए. ಈ ಸಮಾಜದಲ್ಲಿ ದ್ವೇಷವನ್ನು ತೀರಿಸುವ ವಿಚಾರ ಎಲ್ಲರ ಮನಸ್ಸಲ್ಲಿರುತ್ತದೆ. ಆದ್ದರಿಂದ ನಾವು ನಮ್ಮ ಜೀವನವನ್ನು ಶಾಂತಿಯಿಂದ ನಡೆಸಬೇಕು. ನೆಕ್ಸ್ಟ್, ನಮೂನೆ ಕೆ ಅನುಸಾರ ತುಕ್ವಾಲೆ ಶಬ್ದ ಲಿಖಿ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರಲ್ಲಿ, ಅಪನಾಯೆ, ಬಿಸ್ರಾಯೆ. ಇದೇ ರೀತಿ ಮುಂದಿನ ಕ್ವಶನ್ ಗೆ ಆನ್ಸರ್ ಕೊಡ್ಬೇಕು. ವಿಚಾರೆ, ಜೀವನ್ ವಾರೆ. ಉಟಾಯೆ, ಮಿಲ್ ಜಾಯೆ. ಅಪಮಾನ್, ಭಗವಾನ್. ನೆಕ್ಸ್ಟ್, ಪದ್ಯ ಭಾಗ ಪೂರ್ಣ ಕೀಜಿಯೆ. ಮಿಲ್ಕರ್ ರಹೆ, ಲಾಸ್ಟ್ ತುರಂತ್ ಉಟಾಯೆ. ಇಷ್ಟನ್ನು ಕೊಟ್ಟಿರ್ತಾರೆ. ಮಧ್ಯದಲ್ಲಿರುವ ಪದ್ಯ ಭಾಗವನ್ನು ನಾವು ಪೂರ್ಣಗೊಳಿಸಬೇಕು. ಹಾಗಾದ್ರೆ ಓದುವ. मिलकर रहे, नियम अपनाए, बीती बातों को बिसराए,
छोटे बड़े सभी मिल जाए, गिरे हुए को तुरंत उठाए। नेक्स्ट, ಖಾಲಿ ಜಾಗ ಬರಿಯೇ, ಬಿಟ್ಟ ಸ್ಥಳ ತುಂಬಿ। ಭಲೆ ಕಾಮ್ ಪರ್ ಡ್ಯಾಶ್ ಅಂದ್ರೆ ಭಲೆ ಕಾಮ್ ಪರ್ ಜೀವನ್ ವಾರೆ, बीती बातों को बिसराए, एक रहे सद्भाव रखे हम, ಹಠ ಚೋಡೆ ಸಂಯಮ ಅಪನಾಯೆ। ಇದು ಪದ್ಯದ ಸಾರಾಂಶವನ್ನು ಇಲ್ಲಿ ಫುಲ್ ಹಿಂದಿಯಲ್ಲಿದೆ, ಒಮ್ಮೆ ಓದುವ। हमें जीवन में हमेशा सच बोलना चाहिए, सच्ची बात पर विचार करना चाहिए, अपना संपूर्ण जीवन भलाई और लोक के कल्याण के लिए समर्पित करना चाहिए। जीवन में यह नियम अपना लेना चाहिए कि हिल मिलकर रहना है, बीती कड़वी यादों को बुलाकर जीवन पथ पर आगे बढ़ना चाहिए। अमीर गरीब छोटे बड़े सभी आपस में मिलकर रहना चाहिए, हमेशा कमजोर की मदद करनी चाहिए, उसको सहारा देना चाहिए, किसी का भी अपमान नहीं करना चाहिए। इस तरह की प्रार्थना भगवान से करते हैं। हमेशा एकता और भाईचारे के साथ जीवन जिए, आपसी सद्भाव और प्रेम बनाए रखे, किसी से झगड़ा और नफरत न करें। हमें छोटी छोटी बातों पर हट नहीं करना चाहिए, विचार विमर्श और प्रेम के साथ समस्याओं का हल निकालना चाहिए। इस तरह अपने देश वतन के लिए हमेशा अभिमान का भाव रखना चाहिए। ಕನ್ನಡದಲ್ಲಿ ಒಮ್ಮೆ ಪದ್ಯದ ಸಾರಾಂಶವನ್ನು ನೋಡುವ। ಸತ್ಯವನ್ನೇ ನುಡಿಯಿರಿ, ಒಳ್ಳೆಯ ವಿಚಾರಗಳನ್ನೇ ರೂಢಿಸಿಕೊಳ್ಳಿ, ಸತ್ಕಾರ್ಯಗಳಿಗಾಗಿ ನಿಮ್ಮ ಜೀವನವನ್ನು ಸಮರ್ಪಿಸಿಕೊಳ್ಳಿ, ಒಟ್ಟಾರೆ ಸತ್ಯಾರ್ಗದಲ್ಲಿ ನಡೆಯಿರಿ ಎಂದು ಕವಿ ಕರೆ ನೀಡುತ್ತಾರೆ। ಒಟ್ಟಾಗಿ ಕೂಡಿ ಬಾಳಿರಿ, ಒಂದಾಗಿ ನಡೆಯುವ ಮನೋಭಾವ ಹಾಗೂ ನ್ಯಾಯ ನೀತಿಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ, ಗತಿಸಿ ಹೋದದುರ ಬಗ್ಗೆ ಚಿಂತಿಸುತ್ತಲಿರಬೇಡಿ, ಕಳೆದು ಹೋದುದನ್ನು ಮರೆತು ಬಿಡಿ, ಭವಿಷ್ಯದ ಕುರಿತು ಚಿಂತಿಸಿ, ದೊಡ್ಡವ ಚಿಕ್ಕವ ಬಡವ ಬಲ್ಲಿದ ದುರ್ಬಲ ಸಬಲ ಎಲ್ಲರೂ ಒಂದಾಗಿ ಒಟ್ಟಾಗಿ ಕೂಡಿ ಬಾಳಿ, ದೀನ ದುಃಖಗಳನ್ನು ದುರ್ಬಲರನ್ನು ಅವಶ್ಯವಾಗಿ ಮೇಲೆತ್ತಲು ಪ್ರಯತ್ನಿಸಿರಿ, ಯಾರನ್ನು ಹೀಗೆಳೆದು ಅಪಮಾನ ಮಾಡದಿರಿ, ಸಕಲರನ್ನು ಗೌರವಿಸುವ ಬುದ್ಧಿಯನ್ನು ಭಗವಂತನು ನಮಗೆ ಕರುಣಿಸಲಿ ಎಂದು ಬೇಡೋಣ। ನಮ್ಮ ಭಾಷೆ ಜನಾಂಗ ದೇಶದ ಕುರಿತು ಅಭಿಮಾನವನ್ನು ತಳೆಯಬೇಕು, ದುಃಖ ಕಷ್ಟ ಸಂಕಷ್ಟಗಳನ್ನು ದೂರ ಮಾಡಲು ಪ್ರಯತ್ನಿಸೋಣ, ಒಂದಾಗಿ ಬಾಳುತ್ತಾ ಸದ್ಭಾವಗಳನ್ನು ಎಲ್ಲರಲ್ಲೂ ಬೆಳೆಸೋಣ, ಬೇರೆ ಬೇರೆ ಪ್ರಾಂತ ಜಾತಿ ಜನಾಂಗ ಭಾಷೆಗಳ ಜನರನ್ನು ಗೌರವಿಸೋಣ, ಸ್ವ ಹಿತಾಸಕ್ತಿಗಳನ್ನು ಬಿಟ್ಟು ಶಾಂತಿ ಸಹನೆಯನ್ನು ಬೆಳೆಸಿಕೊಳ್ಳೋಣ, ನಮ್ಮ ದೇಶ ಜನಾಂಗ ಇವುಗಳ ಏಳಿಗೆಗಾಗಿ ಎಂತಹ ತ್ಯಾಗಕ್ಕೂ ಸಿದ್ಧರಾಗೋಣ। ಹೀಗೆ ಕವಿ ಸದ್ಬುದ್ಧಿ ಸನ್ನಡತೆ ಸಚ್ಚರಿತ್ರೆಯನ್ನು ನೀಡುವಂತೆ ಭಗವಂತನಲ್ಲಿ ಬೇಡುತ್ತಾರೆ। ಕೊನೆಯಲ್ಲಿ ಕವಿಯು ಎಲ್ಲರೂ ತನ್ನ ದೇಶ ಮತ್ತು ಜಾತಿಯ ಉಳಿವಿಗಾಗಿ ಸಮರ್ಪಿಸಿಕೊಳ್ಳುವ ಭಾವನೆ ಬೆಳೆಸಿಕೊಳ್ಳಬೇಕೆಂದು ಪ್ರಾರ್ಥಿಸುತ್ತಾನೆ। ಕೆಲವೊಂದು ಅರ್ಥಗಳಿವೆ, ಅದನ್ನು ನೋಡುವ। ವಾರ್ನ ಸಮರ್ಪಿತ್ ಕರ್ನ ಅರ್ಪಣೆ ಮಾಡುವುದು, ಮತಿ ಬುದ್ಧಿ, ವಿಸ್ರಾನ ಬುಲಾದೇನ ಮರೆತು ಬಿಡುವುದು, ತುರಂತ್ ಜಲ್ದಿ ಕೂಡಲೇ, ಮಾನ್ ಮರ್ಯಾದಾ ಗೌರವ, ಶೋಕ್ ದುಃಖ, ಅಪಮಾನ್ ತಿರಸ್ಕಾರ ಅನಾದರ, ನಿಜ ಭಾಷಾ ಅಪ್ನಿ ಭಾಷಾ ಮಾತೃಭಾಷೆ, ಭಲೆ ಕಾಮ್ ಅಚ್ಚೆ ಕಾರ್ಯ ಒಳ್ಳೆಯ ಕೆಲಸ, ನಿಯಮ ನೀತಿ ನಿಯಮ, ಸಂಯಮ ನಿಯಂತ್ರಣ ನಿಗ್ರಹ, ಹಠ ಜಿದ್ ಹಠ, ಸದ್ಭಾವ್ ಅಚ್ಚೆ ಭಾವ್ ಒಳ್ಳೆಯ ಭಾವನೆ। ಆಯ್ತು, ಇದಾಗಿತ್ತು ಪ್ರಾರ್ಥನಾ ಪದ್ಯದ ಕ್ವಶನ್ ಆನ್ಸರ್ಸ್। ನಿಮ್ಗೇನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ। ಇಡೀ ಪದ್ಯದ ಕ್ವಶನ್ ಆನ್ಸರ್ ನ PDF ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ, ನಿಮ್ಗೆ ಏನಾದ್ರೂ ಡೌಟ್ಸ್ ಬಂದ್ರೆ ಆ ಲಿಂಕ್ ಅನ್ನು ಓಪನ್ ಮಾಡಿ ಸ್ಟಡಿ ಮಾಡಬಹುದು। ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ। ಇದೇ ರೀತಿ ವಿಡಿಯೋ ನೋಟಿಫಿಕೇಶನ್ ಅನ್ನು ಪಡೆಯಲು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ। ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ, ತಬ್ ತಕ್ के लिए बाय बाय, टेक केयर स्टूडेंट्स।